ಫಸ್ಟ್ಗೆ ಅದು ಕುಕ್ನೂರು ತಾಲೂಕು ಹಾಸ್ಪಿಟ್ಲಲ್ಲಿ ನಾರ್ಮಲ್ ಸಹಜರಿಯಾಗಿದೆ, ಸಿಜರಿನೆಲ್ಲ ಏನೆಲ್ಲ ಸಹಜರಿಯಾಗಿದೆ. ಆ ಬೇಬಿಗೆ ತೊಂದರೆ ಆದ ಸಂಬಂಧ ಅವರು ಅಲ್ಲಿಂದ ಜಿಲ್ಲಾ ಆಸ್ಪತ್ರೆ ರೆಫರ್ ಮಾಡಿದರು. ಜಿಲ್ಲಾ ಆಸ್ಪತ್ರೆಯವರು ನಾವು ಏನಾರು ಮಾಡಿ ಉಳಿಸ್ಬೇಕು ಅನ್ನೋ ಒಂದು ಆಶಯ ಭಾವನೆಯಿಂದ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಚೆನ್ನಾಗಾಯಿತು. ಮುಂದೆ ಹೆಚ್ಚಿನ ಚಿಕಿತ್ಸೆ ಈಗ ಸ್ವಲ್ಪ ಪೇಷಂಟ್ ಎಲ್ಲ ಸ್ಟೇಬಲ್ ಇದೆ, ಬೇಬಿ ಎಲ್ಲ ಸ್ಟೇಬಲ್ ಇದೆ, ಚೆನ್ನಾಗಿದೆ. ಬಟ್ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಆ ಕಳ್ಳ ಹೊರಗೆ ಬಂದಕ್ಕೋಸ್ಕರ ಆ ಕಳ್ಳನ ಏನಾರು ಮಾಡಿದ್ರು ಒಂದು ಒಳ್ಳೆಯ ಆಪರೇಷನ್ ಮಾಡಿಸಿ ಚೆನ್ನಾಗಿ ಇಟ್ಕೊಂಡು ನೋಡಿಕೊಂಡು ಬೇಬಿನ ಸ್ವಲ್ಪ ಸರ್ವೇ ಮಾಡಬೇಕನ್ನೋ ಉದ್ದೇಶದಿಂದ ಆ ಬೇಬಿನ ನಾವು ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಹುಬ್ಳಿ KMCಗೆ ರೆಫರ್ ಮಾಡಿದ್ದೇವೆ. ನಮ್ಮ ಕಿಮ್ಸ್ ಪರಿವಾರ ಅಲ್ಲಿಂದ ರೆಫರ್ ಮಾಡಿದಾಗ ನಾವು ಜೀರೋ ಟ್ರಾಫಿಕ್ ಬೇಕಾಯಿತು. ಜೀರೋ ಟ್ರಾಫಿಕ್ಗೆ ಆಂಬುಲೆನ್ಸ್ ಪ್ರೈವೇಟ್ ಆಂಬುಲೆನ್ಸ್ದವರು ಮತ್ತು ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕರು ತುಂಬ ಸಹಕಾರ ನೀಡಿದ್ದಕ್ಕೆ ನಾವು 1 ಗಂಟೆ 10 ನಿಮಿಷದಲ್ಲಿ ಕೊಪ್ಪಳದಿಂದ ಹಿಡ್ಕೊಂಡು ಹುಬ್ಳಿ KMCಗೆ ನಾವು ಬಂದು ರೀಚ್ ಆಗಲು ಬಹಳ ಒಳ್ಳೆಯ ಸಹಕಾರ ನೀಡಿದ್ರು ಎಲ್ಲರೂ. ಈಗ ನಿಮ್ಮ ಆಸ್ಪತ್ರೆಗೆ ಬಂದಿದ್ದು ಎಷ್ಟು ಗಂಟೆಗೆ? 12 ಗಂಟೆಗೆ. 12 ಗಂಟೆ. ಡೆಲಿವರಿ ಆಗಿದ್ದು 11 ಗಂಟೆಗೆ. 11:11ವರೆಗೆ ಡೆಲಿವರಿ ಆಗಿದೆ. ಅದು ಡೆಲಿವರಿ ಆದ ತಕ್ಷಣ ಅರ್ಧ ಗಂಟೆಯಲ್ಲಿ ಕಳಿಸಿದ್ದಾರೆ. 12ವರೆಗೆ ನಮ್ಮಲ್ಲಿ ಬಂದಿದ್ದಾರೆ. 12 ಗಂಟೆ 30 ನಿಮಿಷಕ್ಕೆ ಕೊಪ್ಪಳ ಬಂದಿದ್ದಾರೆ. ಅಲ್ಲಿಂದ ನಾವು ಅದೇನೋ ರಿಪೇರ್ ಸ್ವಲ್ಪ ಎಲ್ಲ ಪೇಷಂಟ್ ನೋಡೋರಂತೆ ಎಲ್ಲ ನೋಡ್ಕೊಂಡು ಎಲ್ಲ ಅದು ಕಂಡೀಷನ್ ಬ್ಯಾಡ್ ಇತ್ತಲ್ಲ, ಸ್ವಲ್ಪ ಸರ್ವೆ ಮಾಡೋಕೆ ಟೈಮ್ ನೋಡಿಕೊಂಡು ಎಲ್ಲ ನೋಡ್ಕೊಂಡು ಕಂಡೀಷನ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಇಲ್ಲಿ ಕಳಿಸಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಗಾಡಿ ಅಂತೇಳಿ, ಸ್ಟಾಫ್ ನರ್ಸ್ ಕಿಮ್ಸ್ ಕೊಪ್ಪಳ. ಯಾವ ಊರವರು? ನಿಮ್ಮ ಮಗಳ ಹೆಸರೇನು? ಡೆಲಿವರಿ ಎಲ್ಲಿ ಹೋಗಿದ್ರಿ? ಸ್ಟಾರ್ಟಿಂಗ್ ಏನಾಗಿತ್ತು? ನಮ್ಮದು ಗ್ರಾಮ ಬೋಧಗುಂಪರಿ ಸರ್, ಕುಕ್ನೂರು ತಾಲೂಕು, ಕೊಪ್ಪಳ ಜಿಲ್ಲಾ. ನಮ್ಮ 10 ಗಂಟೆಗೆ ನಮ್ಮ ಮಗಳು ನಡ ನುಗ್ಸ್ತೇವೆ ಅಂತ ಹೇಳಿದ್ರಿ. ನಾವು ಮತ್ತು ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರಿ. ಆಂಬುಲೆನ್ಸ್ದವರು ಮತ್ತೆ ನಮಗೇನಿಲ್ಲ, ನಮ್ಮ ಗಾಡಿ ಪಂಚರ್ ಆಗೈತಿ, ನಿಮ್ಮಲ್ಲಿ ಯಾವ್ದಾರ ಒಂದು ಗಾಡಿ ತೊಂಬರ್ರಿ ಅಂತಂದು ಅವರು ಒಳ್ಳೆ ನಮ್ಮ ಮೆಸೇಜ್ ಸಿಕ್ಕಿದ್ರಿ. ಆತ್ರಿ ನಾವು ಕಾರ್ ತೊಗೊಂಬಂದಿವಿ. ಕಾರ್ ತೊಗೊಂಬಂದು ಮತ್ತೆ ಒಂದು ಅರ್ಧ ತಾಸಿಗೆ ಹೆರಿಗೆ ಆಗೈತೆ ರೀ ಕುಕ್ನೂರಲ್ಲಿ, ನಾರ್ಮಲಾಗಿ ಆಗೈತೆ ರೀ. ಅವರು ಈಗಂತಂದು ಇಲ್ಲ ನಮ್ಮ ಪಾಪಗ ಇದಾಗೈತಪ್ಪ, ನೀವು ನಿಮ್ಮ ಮುಂದಕ್ಕೆ ಹೋಗ್ಬೇಕು, ಕೊಪ್ಪಳ ಬರ್ಕೊಡ್ತೀನಿ ಹೋರಿ ಅಂತಂದು ಅವ್ರು ಆಂಬುಲೆನ್ಸ್ನ ಕಳಿಸಿದ್ರು ಸರ್. ಮತ್ತು ಆಂಬುಲೆನ್ಸ್ನೇ ಬಂದು ಇಲ್ಲಿ ಕೊಪ್ಪಳದ ನಮ್ಗೆ ಡಾಕ್ಟ್ರುಗಳು ಎಲ್ಲ ನೋಡಿ ಸಹಕಾರದಿಂದ ನಾವು ಪ್ರಯತ್ನಕಾರ ಮಾಡ್ತೀವಪ್ಪ. ದೇವ್ರ ಫಲ ಕೊಡೋರು ಅಂತ ದೇವ್ರ ಮೇಲೆ ಭಾರ ಹಾಕಿ ಮಾಡ್ತೀವಿ ಅಂತಂದು ಅವ್ರು ಹೇಳ್ತಿರೋದ. ಅಲ್ಲಿದ್ದ ಅವ್ರು ಹಿಂಗಟ್ಟ ಆಗಿ ಮಾಡಿ ಮತ್ತು ನಾವು ಈಗ ರೀ ಬಡವ್ರದಿ ಏನಂತ ನಾವು ಅವ್ರನ್ನ ಡಾಕ್ಟ್ರನ್ನ ಇವ್ರನ್ನೆಲ್ಲ ಬಿಟ್ಕೊಂಡ್ವಿ ಸರ್. ಇಲ್ಲಪ್ಪ ನಿಮ್ಮ ಪರವಾಗಿ ನಾವು ಇರ್ತೀವಿ, ನಮ್ಮ ಕಾರ್ಯಕರ್ತರು ಅಲ್ಲಿ, ನಿಮ್ಮ ಸಿಬ್ಬಂದಿ ಅಲ್ಲಿ, ನಮ್ಮ ಎಲ್ಲರ ಕಾಲത്ത് ನೀವು ಹೆಲ್ಪ್ ಮಾಡ್ತೀವಿ ಅಂತಂದು ಮಾಡಿ ನೋಡಿ ಸರ್. ಎಷ್ಟೊತ್ತಿಗೆ ಬಂದ್ರಿ? ಒಂದು ಇಲ್ರಿ, ನಾನು ಅಲ್ಲಿ ಹೋಗಿಲ್ಲ ನಾನು ಅಲ್ಲಿ ಹೆಂಗಿತ್ತು ಕಂಡೀಷನ್? ಗಾಡಿಗೆ ಬಂದೇನಿ ರೀ, ಪಾಪ ಅಷ್ಟೇ ಇದ್ರಿ. ಏನ್ ಹೇಳ್ತೀರಿ? ಎಲ್ಲರೂ ನಿಮ್ಗೆ ಭಾಳ ಧನ್ಯವಾದ ಹೇಳ್ತೀನಿ ರೀ, ಎಲ್ಲದ ಕೃತಜ್ಞತೆ ಹೇಳ್ತೀನಿ, ಧನ್ಯವಾದ. ಭಾಳ ಅಲ್ಲಲ್ಲ ಅವ್ರಿಗೆಲ್ಲದಕ್ಕೂ ಹೆಲ್ಪ್ ಮಾಡಿದ್ರೆ ಧನ್ಯವಾದ ಹೇಳ್ತೀನಿ ಸರ್. ನಿಮ್ಮ ಹೆಸರು ಅಜ್ಜರ? ನನ್ನ ಹೆಸರು ಪಾಲಕ್ಷಪ್ಪ ರೀ. ಅಣ್ಣ, ನಿಮ್ಗೆ ವಿಷಯ ಯಾವಾಗ ಗೊತ್ತಾಗಿತ್ತು? ವಿಷಯ ನಮ್ಗೆ ಬೆಳಗ್ಗೆ ನಮ್ಮ ಹುಡುಗರು ಕೊಪ್ಪಳ ನಮ್ದು AKRS ಟೀಮಿಂದ ನಮ್ಮ ಅಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರ ಫೋನ್ ಮಾಡಿದ್ರೆ, ಹಿಂಗೆ ರಾತ್ರಿ ಒಂದು ಕೇಸ್ ಬಂದಿತ್ತು. ಈಗ ಬೆಳಿಗ್ಗೆ 4 ಗಂಟೆಗೆ ನಮಗೆ ಫೋನ್ ಮಾಡಿದ್ರೆ, ಹಿಂಗೆ ಹುಬ್ಳಿ KIMSಗೆ ಶಿಫ್ಟ್ ಮಾಡ್ಬೇಕು, ಪೇಷಂಟ್ ಕಳ್ಳೆಲ್ಲ ಹೊರಗೆ ಬಂದೈತಿ, ಎಮರ್ಜೆನ್ಸಿ ಐತಿ, ಬಟ್ ಗ್ಯಾರಂಟಿ ಕೊಡಂಗಿಲ್ಲ, ಅದು ಎಷ್ಟು ಬೇಗ ಮುಡಿಸ್ತೀರಿ ಅಷ್ಟು ಚಲೋ ಅಂತ ಹೇಳಿದ್ರೆ, ಆ ಉದ್ದೇಶಕ್ಕೆ ಅವ್ರು ನಾವು ಮಾಡೋದು ಆಯ್ತಪ್ಪ ಆಯ್ತು ನಾವೆಲ್ಲ ರೆಡಿ ಮಾಡ್ತೀನಿ. ಹಂಗಂದ್ರೆ ಇಲ್ಲಿ ಪೊಲೀಸ್ಗೂ ಇನ್ಫಾರ್ಮ್ ಮಾಡ್ತೀನಿ ಅಂತ ಇಲ್ಲಿ ಟ್ರಾಫಿಕ್ ಪೊಲೀಸರು ಸಹಾಯ ತೊಗೊಂಡು ನಮ್ಮ ಹುಡುಗರಿಗೆಲ್ಲ ಕರ್ಕೊಂಡು ಆಯ್ತಂತ ಹೇಳಿದ್ವಿ ಸರ್. ಅಲ್ಲ, ಇಲ್ಲಿ ಏನೇನು ಮಾಡಿದ್ರಿ? ಇಲ್ಲಿ ಸರ್ ನಮ್ಮ ಹುಡುಗರಿಗೆಲ್ಲ ಮೆಸೇಜ್ ಹಾಕ್ಬಿಟ್ಟು ಗ್ರೂಪ್ನಲ್ಲಿ, ನಮ್ದು AKRS ಅಖಿಲ ಕರ್ನಾಟಕ ಆಂಬುಲೆನ್ಸ್ ರೋಡ್ ಸೇಫ್ಟಿ ಅಂತ ಒಂದು ಗ್ರೂಪ್ ಅದ. ಹುಬ್ಳಿ ಯಾವುದೇ ಎಮರ್ಜೆನ್ಸಿ ಕ್ರಿಟಿಕಲ್ ಕೇಸ್ ಬರಲಿ ಅಂತ ಬರುವಂಥ ಕೇಸಿಗೆ ಮೇನ್ ಸಿಟಿಯಿಂದ ಹಿಡ್ಕೊಂಡು ಸಿಟಿ ಎಂಟ್ರೆನ್ಸ್ಗೆ ಹೋಗೋದಿರಲಿ, ಸಿಟಿಯಿಂದ ಹೊರಗಡೆ ಹೋಗೋದಿರಲಿ ಸರ್, ಎಮರ್ಜೆನ್ಸಿ ಕೇಸ್ಗೆ ಜೀರೋ ಟ್ರಾಫಿಕ್ ಮಾಡಿಕೊಡೋದು ಮತ್ತು ಪೊಲೀಸ್ ಇನ್ಫಾರ್ಮೇಷನ್ ಸಾರ್ವಜನಿಕ ತಿಳುವಳಿಕೆ ಹೇಳೋದು, ಆಮೇಲೆ ರೋಡ್ ಫ್ರೀಯಾಗಿ ಮಾಡಿಕೊಟ್ಟು ಆದಷ್ಟು ಜಲ್ದಿ ಮುಟ್ಟಿಸುವಂಥ ಕೆಲಸ ನಮ್ದು ಸರ್. ಯಾರ್ಯಾರು ಹೆಲ್ಪ್ ಮಾಡಿದ್ರು ಸರ್? ನಮ್ದು ಯೂನಿಯನ್ಯಾಗ ಎಷ್ಟು ಮಂದಿ ನಮ್ಮ ಮೆಂಬರ್ಸ್ ಆಗಲಿ, ನಮ್ಮ ಟೀಮ್ನೊಳಗೆ ಎಷ್ಟು ಮಂದಿ ಸಿಬ್ಬಂದಿ ಇದ್ರು ಎಷ್ಟು ಮಾಡಿದ್ದಾರೆ ಸರ್. ಆಮೇಲೆ ಸಾರ್ವಜನಿಕರು, ಆಮೇಲೆ ಪೊಲೀಸರು, ಟ್ರಾಫಿಕ್ ಪೊಲೀಸ್ನವರು ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್. ಅವರು ಸ್ವತಃ ಅವರ ಬಂದು ನಮಗೆ ಎಸ್ಕಾಟ್ ಕೊಡೋಕೆ ಹೆಲ್ಪ್ ಮಾಡಿದ್ದಾರೆ ಸರ್.